ಅನೇಕ ದೇವಾಲಯಗಳಲ್ಲಿ ರಾಜರ ಗಲಾಟೆಯಲ್ಲಿ ಮತ್ತು ಮುಘಲರ ದಾಳಿಯಲ್ಲಿ ಒಂದು ದೇವಸ್ಥಾನ ಯಾರಿಗೂ ಮುಘಲರ ಕಣ್ಣಿಗೆ ಬೀಳದೇ ಇರತಕ್ಕಂಥದ್ದು ತಿರುಪತಿ ತಿರುಮಲ ದೇವಸ್ಥಾನ. ಭಾಳ 100/100% ವಾಸ್ತು ಕಾಂಪ್ಲೈಂಟ್ ಅಂತ ಕರೀತಾರೆ. ಪಕ್ಕಾ ವಾಸ್ತು ಪ್ರಕಾರ ಇರ್ತಕ್ಕಂಥದ್ದು. ಯಾವ ಬಿಲ್ಡಿಂಗು ನಾರ್ತು ಸೌತ್ ಉದ್ದ ಇರುತ್ತೆ, ಈಸ್ಟು ಮತ್ತು ವೆಸ್ಟ್ ಕಮ್ಮಿ ಇರುತ್ತೆ, ಅದು ಅಭಿವೃದ್ಧಿ ಜಾಸ್ತಿ ಹೊಂದುತ್ತೆ. 45 ದೇವತೆಗಳ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆಸರು ಬಂದ್ಬಿಟ್ಟು ದ್ವಾರಿಕಾ. ವರುಣನ ಸ್ಥಾನದಲ್ಲಿ ಕೂತಿದ್ದಾರೆ. ವಾಸ್ತುನಲ್ಲಿ 45 ದೇವತೆಗಳ ಸ್ಥಾನ. ಯಾರಾದರೂ ಹೋಗಿ ಅಲ್ಲಿ ಡೊನೇಷನ್ ಹಾಕ್ತಾ ಇರ್ತಾರೆ ಅಥವಾ ಅಲ್ಲಿ ಹಾಕ್ತಾ ಇರ್ತಾರೆ, ಇನ್ನೊಬ್ಬರಿಗೆ ವೈಬ್ರೇಷನ್ ಬರುತ್ತೆ. ನಾನು ಒಂದು 10 ರೂಪಾಯಿ ಹಾಕೋಣ ಅಂತ ಏನೋ ಒಂದು ಇಲ್ಲಪ್ಪ ಅಂತ 100 ರೂಪಾಯಿ 500 ರೂಪಾಯಿ ತೆಗೆದು ಒಳಗಾಗ್ತಾರೆ. ಆ ವೈಬ್ರೇಷನಲ್ಲಿ ಸಿಗುತ್ತೆ. ದೇವರು ಕೂತಿರ್ತಕ್ಕಂಥ ವೆಸ್ಟು ಹಿಂದೆ ಎಲ್ಲ ದುಡ್ಡು ಓಡಾಡ್ತಾ ಇದೆ. ಅದಕ್ಕೆ ಆ ಸ್ಥಾನದಲ್ಲಿ ನಾವೆಲ್ಲ ಬೀರು ಇಟ್ಕೋಬೇಕು, ಅದು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಚಳಿ ಆಚೆ ಕಡೆ ಚಳಿ ಇದ್ದರೂ ಕೂಡ ಬೆವರತಕ್ಕಂಥ ಒಂದು ವಿಗ್ರಹ ಇರತಕ್ಕಂಥದ್ದು ಆಶ್ಚರ್ಯ, ಪರಮಾಚ ಆಶ್ಚರ್ಯ. ಇದು ಕಲ್ಲು ಮುಟ್ಟಿದಾಗ ಒಂಥರ ಗಟ್ಟಿಗಟ್ಟಿ ಇರುತ್ತಲ್ಲ, ಇದು ಮಾನವನ ಮೆತ್ತಿಗಿರ್ತಕ್ಕಂಥದ್ದು ಇರುತ್ತೆ. ಇದು ಆಶ್ಚರ್ಯ. ಇಷ್ಟು ವರ್ಷ ನಾವು ನೀರು ಹಾಕ್ತಾನೇ ಬಂದಿರೋದು ಎಲ್ಲೋ ಹೋಗಿದೆ, ಎಲ್ಲ ಇರಬೇಕಲ್ಲ. ಎಷ್ಟು ಲಕ್ಷ ವರ್ಷದಿಂದ ಹಾಕ್ತಾರೆ, 1000 ವರ್ಷದಿಂದ ಹಾಕ್ತಾ ಇರ್ತಾರಲ್ಲ, ಆ ನೀರೆಲ್ಲ ಎಲ್ಲೋಗಿರ್ಬೇಕು. ಅದು ವಿಶೇಷ. ವೆಂಕಟೇಶ್ವರ ಭಕ್ತರು ಹೂವು ಬೆಳೆಸಿ ಕೊಡ್ತಕ್ಕಂಥದ್ದು ಯಾರಿಗೂ ಆ್ಯಕ್ಸಸ್ ಇಲ್ಲ, ವೆರಿ ಸೀಕ್ರೆಟಲ್ಲಿ ಇಟ್ಟಿರ್ತಾರೆ. ಯಾವ ಎನರ್ಜೀಸಲ್ಲಿ ನಾವು ಏನು ಇಡಬೇಕು ಅದನ್ನು ಇಟ್ಟರೆ ಅಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ದಟ್ ಈಸ್ ದಿ ಸೀಕ್ರೆಟ್ ಆಫ್ ವಾಸ್ತು. 100/100% ನಾವು ವಾಸ್ತುನ ತಿರುಪತಿ ದೇವಸ್ಥಾನದಲ್ಲಿರ್ತಕ್ಕಂಥ ತಿರುಮಲೇಶ ವೆಂಕಟೇಶ್ವರದಲ್ಲಿ ಒಂದೇ ನೋಡೋಕ್ಕೆ ಸಾಧ್ಯ. ಅದು ಯಾರು ಮಾಡಿದ್ದು, ಹೇಗೆ ಮಾಡಿದ್ದು ಅನ್ನೋದು ಇವತ್ತಿಗೂ ಒಂದು ನಿಗೂಢ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಗುರುಜಿ, ನಾವಿವತ್ತು ದೇವಸ್ಥಾನಗಳ ವಿಚಾರವನ್ನು ಒಂದು ಸ್ವಲ್ಪ ನೋಡೋಣ. ನಮ್ಮ ದೇಶದ ಶ್ರೀಮಂತ ದೇವಾಲಯಗಳನ್ನು ನಾವು ನೋಡೋದಾದರೆ, ಒಂದು ಸಿದ್ಧಿವಿನಾಯಕ ದೇವಸ್ಥಾನ ಆಗಿರಬಹುದು, ಪದ್ಮನಾಭ ಸ್ವಾಮಿ ದೇವಸ್ಥಾನ ಆಗಿರಬಹುದು, ಶಿರಡಿ ಸಾಯಿಬಾಬಾ ದೇವಸ್ಥಾನ ಆಗಿರಬಹುದು, ತಿರುಪತಿ ಆಗಿರಬಹುದು, ಗೋಲ್ಡನ್ ಟೆಂಪಲ್ ಆಗಿರಬಹುದು, ಹೀಗೆ ಅನೇಕ ದೇವಸ್ಥಾನಗಳು ಬರುತ್ತವೆ. ಅದರಲ್ಲಿ ನಾವಿವತ್ತು ತಿರುಪತಿ ದೇವಸ್ಥಾನದ ಬಗ್ಗೆ ನೋಡೋದಾದ್ರೆ, ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿ ಬಹಳಷ್ಟು ದೇವಸ್ಥಾನಗಳಿವೆ. ಎಲ್ಲ ದೇವಸ್ಥಾನಗಳು ಕೂಡ ಶ್ರೀಮಂತ ಆಗೋದಕ್ಕೆ ಆಗಲ್ಲ, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಹಣ ಸಂದಾಯ ಆಗಲ್ಲ. ಆದರೆ ಯಾಕೆ ತಿರುಪತಿಯಲ್ಲಿ ಅಥವಾ ಈಗ ನಾನು ಹೇಳಿದಂಥ ಈ ಲಿಸ್ಟಲ್ಲಿ ಬಂದಂತಹ ದೇವಸ್ಥಾನಗಳಲ್ಲಿ ಹೆಚ್ಚು ಹಣ ಸಂದಾಯ ಆಗತ್ತೆ ಅಂತ? ಇದು ಒಂದು ಸಬ್ಜೆಕ್ಟ್ ಬರುತ್ತೆ ನಮ್ಮ ವೇದದಲ್ಲಿ, ಸ್ಥಾಪತ್ಯ ವಿದ್ಯಾ ಅಂತ ಕರೀತಾರೆ. ಇದಕ್ಕೆ ಸ್ಥಾಪತ್ಯ ವಿದ್ಯಾ. ಈಗಿನ ಲೋಕಾರೂಢಿಲಿ ಮಾತಾಡಬೇಕು ಅಂತಂದರೆ ವಾಸ್ತುಶಾಸ್ತ್ರ. ಹಿಂದಿನ ಕಾಲದಲ್ಲಿ ವಾಸ್ತು ಅಂತ ಇರಲಿಲ್ಲ, ಈಗ ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಸ್ಥಾಪತ್ಯ ವಿದ್ಯೆ ಅಂತಂದರೆ ಒಂದು ಜಾಗ ತೊಗೊಂಡ್ರೆ ಎಲ್ಲೆಲ್ಲಿ ಎನರ್ಜಿಸ್ ಇದೆ ಅಂತ ಕಂಡುಹಿಡಿದಿದ್ರು, ಯಾವ್ಯಾವ ಕ್ಷೇತ್ರದಲ್ಲಿ ಶಕ್ತಿ ಸ್ಥಾನಗಳು ಅಂತ ಹೇಳಿದ್ರು. ಅಂಥ ಶಕ್ತಿ ಸ್ಥಾನಗಳನ್ನ ನಾವು ನೋಡಬೇಕಾದ್ರೆ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ತಿರುಮಲ ದೇವಸ್ಥಾನವೂ ಕೂಡ ಒಂದು ಭಾಳ ಇಂಪಾರ್ಟೆಂಟಾಗಿ. ಇದು ಯಾವಾಗ ಪ್ರಾರಂಭ ಆಯಿತು ಈ ದೇವಸ್ಥಾನ ಅನ್ನೋದಕ್ಕೆ ಎಲ್ಲೂ ಕೂಡ ಇತಿಹಾಸದಲ್ಲಿ ಉಲ್ಲೇಖ ಇಲ್ಲ. ಅದಕ್ಕೆ ಯಾವ ಡೇಟಲ್ಲಿ ಸ್ಟಾರ್ಟ್ ಆಯಿತು ಅಂತ ಇಲ್ಲ, ಅದಕ್ಕೆ ಕರೆಕ್ಟ್ ಡೇಟ್ ಎಲ್ಲೂ ಸಿಗ್ತಾ ಇಲ್ಲ. ಅದು ಹಾಗೆ ಎಷ್ಟು ವರ್ಷದ ಹಳೆಯದು ಅಂತ ಹೇಳೋಕ್ಕೆ ಅಲ್ಲಿ ಯಾವುದಕ್ಕೂ ಕೂಡ ಶಾಸನನೂ ಕೂಡ ಭಾಳ ಕಷ್ಟದಿಂದ ಇರ್ತಕ್ಕಂಥದ್ದು. ಹಾಗೆ ಈ ನಮ್ಮ ಭಾರತದಲ್ಲಿ ಅನೇಕ ದೇವಾಲಯಗಳಲ್ಲಿ ಈ ಒಂದು ರಾಜರ ಗಲಾಟೆಯಲ್ಲಿ ಮತ್ತು ಮುಘಲರ ದಾಳಿಯಲ್ಲಿ ಒಂದು ದೇವಸ್ಥಾನ ಯಾರಿಗೂ ಮುಘಲರ ಕಣ್ಣಿಗೆ ಬೀಳದೇ ಇರತಕ್ಕಂಥದ್ದು ಯಾವುದು ಅಂದರೆ ಅದೊಂದೇ ತಿರುಪತಿ ತಿರುಮಲ ದೇವಸ್ಥಾನ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಮೋಸ್ಟ್ ಪ್ರಾಬಬಲಿ ಒಂದು ಟೆರೈನ್ ಅಂತ ನಾವೇನು ಕರಿತೀವಿ, ಹಿಲ್ ರೀಜನ್ ಅಂತ ಏನು ಕರಿತೀವಿ, ಅದರಿಂದ ದಾಳಿ ಮಾಡೋಕ್ಕಾಗಿಲ್ವೇನೋ ಅನ್ನೋ ಒಂದು ಸಂದರ್ಭದಲ್ಲಿ ನಾವು ತೊಗೊಳ್ಳೋಣ. ಅದೇನೋ ಇಂಪಾರ್ಟೆಂಟ್ ಇಲ್ಲ. ಆಗಿನ ಕಾಲದಲ್ಲಿ ಎಲ್ಲ ಕಾಲ್ನಡಿಗೆಯಲ್ಲಿ ಹೋಗೋರು ಯುದ್ಧ ಮಾಡೋಕ್ಕೆ, ಕೆಲವರು ಕುದುರೆ ಮೇಲೆ ಹೋಗೋರು. ಅಷ್ಟು ಕಡ್ದಾದ ಒಂದು ಬೆಟ್ಟನ ಹತ್ತಿ ಅಲ್ಲಿ ಹೋಗಿ ಮಾಡುವಂಥ ಒಂದು ವಿಚಾರ ಸ್ವಲ್ಪ ಕಷ್ಟಕರವಾಗಿರ್ಬೋದೇನೋ ಅಂತ ಒಂದು ಊಹೆಯಲ್ಲಿ ಇಟ್ಕೊಳ್ಳೋಣ. ಆದರೂ ಕೂಡ ಸಪ್ತಗಿರಿವಾಸ, 7 ಬೆಟ್ಟಗಳ ಒಡೆಯ, ಅದನ್ನು ಭಾಳ ಇಂಪಾರ್ಟೆಂಟಾಗಿ 7ನೇ ಬೆಟ್ಟದಲ್ಲಿ ಕೂತಿರ್ತಕ್ಕಂಥದ್ದು ವೆಂಕಟಾದ್ರಿ ಅಂತ ಕರೀತಾರೆ. ಆ ಬೆಟ್ಟಕ್ಕೆ ವೆಂಕಟಾದ್ರಿ, ಗರುಡಾದ್ರಿ, ಸಿಂಹಾದ್ರಿ ಅನೇಕ ಹೆಸರುಗಳು ಕರ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು
ಭಾಳ ಪ್ರಮುಖವಾಗಿ ನಾವು ನೋಡಬೇಕು ಅಂತಂದರೆ ವೆಂಕಟಾದ್ರಿಲಿ ಇರ್ತಕ್ಕಂಥದ್ದು. ಸ್ಥಾಪತ್ಯ ವಿದ್ಯೆಯಲ್ಲಿ ನೋಡಬೇಕು ಅಂತಂದರೆ 100 ಔಟ್ ಆಫ್ 100%, 100 ಔಟ್ ಆಫ್ 100% ವಾಸ್ತು ಕಾಂಪ್ಲೈಯೆಂಟ್ ಅಂತ ಕರೀತಾರೆ. ಪಕ್ಕಾ ವಾಸ್ತು ಪ್ರಕಾರ ಇರ್ತಕ್ಕಂಥದ್ದು. ಹಲವಾರು ಉದಾಹರಣೆ ಕೊಡ್ತೀನಿ ಅಲ್ಲಿ. ಇವಾಗ ಅಲ್ಲಿರ್ತಕ್ಕಂಥದ್ದನ್ನೇ ತೊಗೊಂಡು ನಾವು ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಸೇಮ್ ಅಲ್ಲಿರ್ತಕ್ಕಂಥ ವಾಸ್ತುನೇ ನಾವು ಮನೆಗೆ ಅಳವಡಿಸ್ಕೊತಾ ಇದ್ದೀವಿ ಇವತ್ತು. ಅಲ್ಲಿ ವಾಸ್ತುನೇ ಈಗ ನಮ್ಮ ಮನೆಗೆ ಅಳವಡಿಸ್ಕೊಳ್ಳೋದು. ಅಲ್ಲಿಯ ಸ್ಥಾಪತ್ಯ ವಿದ್ಯೆನೇ ಇಲ್ಲಿ ನಾವು ಅಳವಡಿಸ್ಕೊಳ್ಳೋದು. ಮೊಟ್ಟ ಮೊದಲಾಗಿ ಒಂದು ಸಿಂಪಲ್ ಕಾನ್ಸೆಪ್ಟ್ ಏನು ಅಂತಂದರೆ, ಒಂದು ಜಾಗ ಅಂತಂದಾಗ ನಾರ್ತು ಸೌತು ಆ್ಯಕ್ಸಿಸ್ ದೊಡ್ಡದಿರಬೇಕು. ಬಿಲ್ಡಿಂಗ್ ಅಂದರೆ ನಮ್ಮ 4 ದಿಕ್ಕು, ಈಸ್ಟು ವೆಸ್ಟು ನಾರ್ತು ಸೌತು. ಯಾವ ಬಿಲ್ಡಿಂಗು ನಾರ್ತು ಸೌತ್ ಉದ್ದ ಇರುತ್ತೆ, ಈಸ್ಟು ಮತ್ತು ವೆಸ್ಟು ಕಮ್ಮಿ ಇರುತ್ತೆ, ಅದು ಅಭಿವೃದ್ಧಿ ಜಾಸ್ತಿ ಹೊಂದುತ್ತೆ. ಇಲ್ಲಿ ನಾರ್ತು ಮತ್ತು ಸೌತು ಹೆಚ್ಚಿಗೆ ಬೆಳೆದಿದೆ. ಮೊದಲನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ, ನಾರ್ತ್ ಆ್ಯಂಡ್ ಸೌತ್ ಆ್ಯಕ್ಸಿಸ್ ಇಸ್ ಬಿಗರ್ ಕಂಪೇರ್ಡ್ ಟು ಈಸ್ಟ್ ಆ್ಯಂಡ್ ವೆಸ್ಟ್. ಎರಡನೇ ಮುಖ್ಯ ವಿಚಾರ ಏನು ಅಂತಂದರೆ, ಆ ದೇವಸ್ಥಾನ ಇರ್ತಕ್ಕಂಥ ಜಾಗದಲ್ಲಿ ಸುತ್ತಲೂ ಜಾಗ ಇದೆ. ಅಂದರೆ 4 ಸೈಡು ರೋಡ್ ಇದೆ. ಇದು ಭಾಳ ವಿಶೇಷ. 4 ಸೈಡು ರೋಡ್ ಇದೆ. ಯಾವಾಗ 4 ಸೈಡು ರೋಡ್ ಇದೆ, ಯಾವುದಕ್ಕೆ ಒಂದಕ್ಕೊಂದಕ್ಕೆ ಬ್ಲಾಕೇಜ್ ಇಲ್ಲ. ಒಂದು ಎನರ್ಜಿ ಯಾವಾಗಲೂ ಕೂಡ ನೀವು E=mc² ಅಂತಂದಾಗ ಅದು ಗೋಲಾಕಾರದಲ್ಲೇ ಇರೋದು. ಇವತ್ತು ಭೂಮಿ ಗೋಲಾಕಾರದಲ್ಲಿದೆ, ಬ್ರಹ್ಮಾಂಡ ಗೋಲಾಕಾರದಲ್ಲಿದೆ, ಒಂದು ಎಲ್ಲ ಗ್ರಹಗಳು ಗೋಲಾಕಾರದಲ್ಲೇ ಸುತ್ತೋದು. ಅಂದರೆ ಆ ಸರ್ಕಲ್ ಎನರ್ಜಿ ಅಂತ ನಾವೇನು ಕರಿತೀವಿ, ಪ್ರಾಕಾರದೆಲ್ಲ ಪೂರ್ತಿ ಆ ಕಾಂಪೌಂಡ್ ಆಚೆ ಪೂರ್ತಿ ಎಲ್ಲ ಕಡೆನೂ ಅಲ್ಲಿ ರೋಡ್ ಇದೆ, ರಸ್ತೆ ಇದೆ, ಎನರ್ಜಿ ಫ್ಲೋ ಆಗೋಕ್ಕೆ ಕ್ಲಿಯರ್ ಇದೆ, ಎಲ್ಲೂ ಬ್ಲಾಕೇಜಸ್ ಇಲ್ಲ. ಇದು ಮೊದಲು ವಿಶೇಷ. ಭಾಳ ಇನ್ನೊಂದು ಏನು ಅಂತಂದರೆ, ನಾರ್ತು ಮತ್ತು ನಾರ್ತ್ ಈಸ್ಟು ಭಾರ ಇರಬಾರ್ದು ಅಂತ ಹೇಳ್ತಾರೆ. ಸರಿಯಾಗಿ ನಾರ್ತ್ ಈಸ್ಟಲ್ಲಿ ಪುಷ್ಕರಣಿ ಇದೆ, ದೊಡ್ಡದಾಗಿರ್ತಕ್ಕಂಥ ಪುಷ್ಕರಣಿ, ನೀರು, ಜಲತತ್ವ ಭಾಳ ವಿಶೇಷ ಅಲ್ಲಿರತಕ್ಕಂಥದ್ದು. ಅದಲ್ಲದೆ ಇದೇನು ನಾನು 4 ಸೈಡು ರೋಡ್ ಇರ್ತಕ್ಕಂಥದ್ದು ಅಂತ ಹೇಳಿದ್ನಲ್ಲ, ಒಂದು ಸೈಡು ಸ್ವಲ್ಪ ರೋಡ್ ಎಕ್ಸ್ಟೆಂಡ್ ಬೆಳೆದಿರ್ತಕ್ಕಂಥ ಒಂದು ಸ್ಥಾನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅದು ನಾರ್ತ್ ಈಸ್ಟೇ, ಈಶಾನ್ಯನೇ ಬೆಳೆದಿದೆ. ಭಾಳ ವಿಶೇಷ, ಈಶಾನ್ಯ ಬೆಳೆದಿದೆ. ಇದು ಮೂಲ ಬೇಸಿಕ್ ವಾಸ್ತುಶಾಸ್ತ್ರ ಅಂತ ಹೇಳ್ತಾರೆ. ಇನ್ನು ನಾವು ಬೆಟ್ಟಗಳನ್ನ ನೋಡಿದ್ರೆ, ಸುತ್ತಲೂ ಇರತಕ್ಕಂಥ ಬೆಟ್ಟಗಳನ್ನ ನೋಡಿದ್ರೆ ಕೂತಿರ್ತಕ್ಕಂಥ ಸ್ಥಾನ ಏನು ಶ್ರೀವಾರಿ ಅಂತ ಕರೀತಾರೆ, ನಾರಾಯಣ ಅಂತ ಕರೀತಾರೆ, ವೆಂಕಟೇಶ ಅಂತ ಕೂತಿರ್ತಕ್ಕಂಥ ಸ್ಥಾನ ಇದೆಯಲ್ಲ, ಪಶ್ಚಿಮದಲ್ಲಿ ಕೂತಿರೋದು. ಉತ್ತರವನ್ನು ನೋಡಿದ ಒಂದು ಪೂರ್ವವನ್ನು ನೋಡ್ತಾ ಪಶ್ಚಿಮದಲ್ಲಿ ಕೂತಿದ್ದಾರೆ. ಆ ಪ್ರಾಕಾರನ ತಗೊಂಡಾಗ ಪಶ್ಚಿಮದಲ್ಲಿ ದೊಡ್ಡ ಜಾಗ ಇರುತ್ತೆ. ಯಾವ ಜಾಗದಲ್ಲಿ ಕೂತಿದ್ದಾರೆ ಅಂತಂದರೆ ವರುಣನ ಸ್ಥಾನದಲ್ಲಿ ಕೂತಿದ್ದಾರೆ. ಇದೇನಪ್ಪ ವರುಣನ ಸ್ಥಾನ ಬಂತಲ್ಲ, ವಾಸ್ತುನಲ್ಲಿ 45 ದೇವತೆಗಳ ಸ್ಥಾನ. ನೀವು 20/30 ತೊಗೊಳ್ಳಿ, 45 ದೇವರುಗಳಲ್ಲಿರುತ್ತೆ. 30-40 ಸೈಟ್ ತೊಗೊಳ್ಳಿ, 45 ದೇವತೆಗಳಿರುತ್ತೆ. 100/100 ತೊಗೊಳ್ಳಿ, 45 ದೇವತೆಗಳಿರುತ್ತೆ. ಒಂದು ಎಕರೆನೇ ತೊಗೊಳ್ಳಿ, 45 ದೇವತೆಗಳು. ಅಂದರೆ ಅಷ್ಟು 45 ಮಧ್ಯದಲ್ಲಿರ್ತಕ್ಕಂಥದ್ದು ಬ್ರಹ್ಮ. ಇನ್ನು ಮಿಕ್ಕ 44 ದೇವತೆಗಳು ಸುತ್ತಲೂ ಕೂತಿರ್ತಾರೆ. ಯಾವ ಎನರ್ಜೀಸಲ್ಲಿ ನಾವು ಏನು ಇಡಬೇಕು ಅದನ್ನು ಇಟ್ಟರೆ ಅಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ದಟ್ ಈಸ್ ದಿ ಸೀಕ್ರೆಟ್ ಆಫ್ ವಾಸ್ತು. ಇಲ್ಲಿ ಭಗವಂತ ಕೂತಿರ್ತಕ್ಕಂಥ ಎಕ್ಸಾಕ್ಟ್ ಪೊಸಿಷನ್ನು ದಕ್ಷಿಣ ಮತ್ತು ಉತ್ತರದಲ್ಲಿ ಒಳ್ಳೆಯದು ಅಂತ ಹೇಳ್ತಾರೆ. ಅಲ್ಲಿ ಆ ಕಡೆ ಈ ಕಡೆ ಇರಬೇಕು ಅಂತ. ಕೂತಿರ್ತಕ್ಕಂಥದ್ದು ಪಶ್ಚಿಮದಲ್ಲಿ, ನೋಡ್ತಕ್ಕಂಥದ್ದು ಈಸ್ಟ್, ಸೂರ್ಯ ಉದಯ ಆಗ್ತಕ್ಕಂಥದ್ದು ನೋಡ್ತಕ್ಕಂಥದ್ದು. ಕೂತಿರ್ತಕ್ಕಂಥ ಜಾಗ ವರುಣನ ಸ್ಥಾನ. ಇನ್ನು ಬಲಭಾಗದಲ್ಲಿ ನಾವು ಹೋದಾಗ, ಬಲಭಾಗದಲ್ಲಿ ನೀವು ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹಾಗೆಯೇ ಆಚೆ ಹೋಗ್ತೀರಾ. ಆಚೆ ಹೋದಾಗ ಅಲ್ಲೆಲ್ಲ ನೋಟ್ ಕಲೆಕ್ಷನ್ ಎಲ್ಲ ನೋಡ್ತಾ ಇರ್ತಾರೆ. ಅದು ಸೌತ್ ವೆಸ್ಟಲ್ಲಿದೆ. ಸೌತ್ ವೆಸ್ಟ್ ಕುಬೇರನ ಮೂಲೆ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಸೌತ್ ವೆಸ್ಟಲ್ಲಿದೆ. ಅದು ಇರ್ತಕ್ಕಂಥ ಸ್ಥಾನ ಭಾಳ ಇಂಪಾರ್ಟೆಂಟು. ಅದು ಇರ್ತಕ್ಕಂಥ ಸ್ಥಾನದ 45 ದೇವತೆಗಳ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆಸರು ಬಂದ್ಬಿಟ್ಟು ದ್ವಾರಿಕಾ ಸ್ಥಾನದಲ್ಲಿ ಅದಿರ್ತಕ್ಕಂಥದ್ದು. ಹಾಗೆ ಸ್ವಲ್ಪ ದೇವರಿಗಿನ ಸ್ವಲ್ಪ ಮುಂದೆ ಆ ಕಡೆ ಹೋದರೆ ನಮಗೆ ದಕ್ಷಿಣದ ಒಂದು ಸ್ಥಾನ ಸಿಗುತ್ತೆ. ದೇವರಿಗೆ ಎಲ್ಲ ಯಜ್ಞಗಳು ಮಾಡಿಸೋದು, ಅಥವಾ ಯಾರು ಅಲ್ಲಿ ಭಕ್ತಾದಿಗಳು ಬಂದಾಗ ಪೂಜೆ ಮಾಡಿಸ್ಬೇಕು, ಯಜ್ಞ ಮಾಡಿಸ್ಬೇಕು ಅಂತಂದಾಗ ಅಲ್ಲಿ ಯಜ್ಞಶಾಲ ಇರ್ತಕ್ಕಂಥದ್ದು.
ಆ ಪಾಯಿಂಟು 45 ದೇವತೆಗಳಲ್ಲಿ ಯಮನ ಸ್ಥಾನದಲ್ಲಿ ಕರೆಕ್ಟಾಗಿ ಸೌತಲ್ಲಿ ಕೂತಿದೆ. 100/100% ನಾವು ವಾಸ್ತುನ ತಿರುಪತಿ ದೇವಸ್ಥಾನದಲ್ಲಿರ್ತಕ್ಕಂಥ ತಿರುಮಲೇಶ ವೆಂಕಟೇಶ್ವರದಲ್ಲಿ ಒಂದೇ ನೋಡೋಕ್ಕೆ ಸಾಧ್ಯ. ಇದಾದ ನಂತರ ನಾವು ಹಾಗೆ ಸುತ್ತಾಕೊಂಡು ಬರ್ತೀವಿ. ಎಲ್ಲರಿಗೂ ವಾಡಿಕೆ ಇದು ಉಂಡಿಗೆ ದುಡ್ಡು ಹಾಕ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನು ಅಂತಂದರೆ, ಭಾಳ ಒಂದು 45 ದೇವತೆಗಳಲ್ಲಿ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಒಂದು ದೇವರು, ದುಡ್ಡನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ದೇವರು ಭುಜಂಗ ಅಂತ ಕರೀತಾರೆ. ಭುಜಂಗ. ಇದು ನಾರ್ತ್ ಈಸ್ಟ್. ಈ ಕಡೆ ನಾರ್ತು ಅಲ್ಲ, ಆ ಕಡೆ ನಾರ್ತ್ ಈಸ್ಟು ಅಲ್ಲ, ಅದರಲ್ಲಿ ಮಧ್ಯದಲ್ಲಿ ಒಂದು ನಾರ್ತ್ ಈಸ್ಟಲ್ಲಿ ಒಂದು ದೇವತೆ ಭುಜಗ. ಆ ಭುಜಗ ಸ್ಥಾನದಲ್ಲೇ ಉಂಡಿ, ವಿಶೇಷವಾಗಿರ್ತಕ್ಕಂಥ ಉಂಡಿ. ಅಲ್ಲಿ ವೈಬ್ರೇಷನ್ ಹೇಗಿದೆ ಅಂತಂದರೆ, ಅದೇ ಜಾಗದಲ್ಲಿ ಶ್ರೀಯಂತ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಶಕ್ತಿಶಾಲಿಯಾಗಿರ್ತಕ್ಕಂಥ ಶ್ರೀಯಂತ್ರ, ಲಕ್ಷ್ಮಿಯ ಯಂತ್ರ, ಶ್ರೀಯಂತ್ರ. ದಿನನಿತ್ಯ ಅಲ್ಲಿ ಶ್ರೀ ಸೂಕ್ತ ಪಠನೆ ಆಗುತ್ತೆ. ಆ ಶ್ರೀ ಸೂಕ್ತ ಪಠನೆ ಆಗ್ತಕ್ಕಂಥದ್ದು ಹಣವನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ, ಹಣವನ್ನು ಎಳೆಯೋಕ್ಕೆ, ಮಟೀರಿಯಲ್ ಅಬಂಡೆನ್ಸ್ ಅಂತ ಕರೀತಾರೆ, ಅದು ಎಳೆಯೋಕ್ಕೆ. ಅದರ ಮೇಲೆ ಆ ಶ್ರೀವಾರಿಯ ಉಂಡಿ ಹಾಕಿದ್ದಾರೆ. ಯಾರಾದರೂ ಹೋಗಿ ಅಲ್ಲಿ ಡೊನೇಷನ್ ಹಾಕ್ತಾಯಿರ್ತಾರೆ ಅಥವಾ ಅಲ್ಲಿ ಹಾಕ್ತಾಯಿರ್ತಾರೆ, ಇನ್ನೊಬ್ಬರಿಗೆ ವೈಬ್ರೇಷನ್ ಬರುತ್ತೆ. ನಾನು ಒಂದು 10 ರೂಪಾಯಿ ಹಾಕೋಣ ಅಂತ ಬಂದ್ಬಿಡುತ್ತೆ. ಎಷ್ಟೋ ಜನ ಹೋಗ್ತಾರೆ, ಖಾಲಿ ಕೈಯಲ್ಲಿ ಹೋಗ್ತಾರೆ, ಸುಮ್ಮನೆ ದರ್ಶನ ಮಾಡ್ಕೊಂಡು ಬರ್ತಾನೆ ಅಂತ. ಹಿಂಗೆ ಬಂದಾಗ ಅಲ್ಲಿ ಜನ ಎಲ್ಲ ಸುತ್ತು ಒಂದು ರೌಂಡ್ ಹೋಗಿ ಬರ್ತಾಯಿದ್ದಾರೆ, ದುಡ್ಡು ಹಾಕ್ತಾಯಿದ್ದಾರಲ್ಲ ಅಂಥೇಳಿ ಅವ್ನು ಏನೂ ತಂದಿಲ್ಲ ಅಂದರೆ ನಾನು ಒಂದು ರೌಂಡ್ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾನೆ. ಹಿಂಗೆ ಹೋಗ್ತಾನೆ, ಏನೋ ಒಂದು ಇರಲಪ್ಪ ಅಂತ 100 ರೂಪಾಯಿ 500 ರೂಪಾಯಿ ತೆಗೆದು ಒಳಗಾಗ್ತಾರೆ. ಆ ವೈಬ್ರೇಷನ್ ಅಲ್ಲಿ ಸಿಗುತ್ತೆ. ಅಲ್ಲಿ ಹೋದಾಗ ಹಾಕಬೇಕು ಅನ್ನೋ ಒಂದು ಮನಸ್ಸು ಬಂದ್ಬಿಡುತ್ತೆ ಅಲ್ಲಿ. ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಅಲ್ಲಿ. ಮತ್ತು ಅಲ್ಲಿ ಕಲೆಕ್ಟ್ ಆಗಿರೋದೆಲ್ಲ ವಾಪಸ್ ಈ ಕಡೆ ಬಂದು ಆ ಒಂದು ಈ ಸೌತ್ ವೆಸ್ಟ್ ಕಾರ್ನರಲ್ಲಿರ್ತಕ್ಕಂಥ ದ್ವಾರಿಕಾದಲ್ಲಿ ಫಿಲ್ ಆಗ್ತಾ ಇರುತ್ತೆ. ಸೊ ದೇವ್ರು ಕೂತಿರ್ತಕ್ಕಂಥ ವೆಸ್ಟು ಹಿಂದೆ ಎಲ್ಲ ದುಡ್ಡು ಓಡಾಡ್ತಾ ಇದೆ, ಆ ಕಡೆ ಎಲ್ಲ ಹಣದ ಓಡಾಡ್ತಾ ಇರ್ತಕ್ಕಂಥ ಆ ಸ್ಥಾನ. ಅದು ಅದಕ್ಕೆ ಆ ಸ್ಥಾನದಲ್ಲಿ ನಾವೆಲ್ಲ ಬೀರು ಇಟ್ಕೋಬೇಕು, ಅದು ಇಟ್ಕೋಬೇಕು ಅಂತೆಲ್ಲ ಹೇಳ್ತಾ ಇರ್ತೀವಿ. ಆ ಕಾರಣಕ್ಕೋಸ್ಕರ ಖಂಡಿತ. ಹಾಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ, ಅಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತೋರಣ ಇದೆ, ಒಂದು ಶಿಲಾತೋರಣ ಇದೆ. ಇವತ್ತು ಕೂಡ ಅದನ್ನು ಹೋಗಿ ನೋಡಿದಾಗ ಅದೇನಾದ್ರು ಬೇರೆ ಒಂದು ಗ್ರಹದಿಂದ ಬಿತ್ತ ಅಥವಾ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ. ಅದು ಸ್ವಯಂಭೂ ಥರನೇ ಒಂದು ಇರ್ತಕ್ಕಂಥ ಒಂದು ಪ್ಯಾಸೇಜ್ ಇದೆ, ಶಿಲಾತೋರಣ ಅಂತ ಕರೀತಾರೆ ಅದಕ್ಕೆ. ಅದೊಂದು ವಿಶೇಷ ಅಲ್ಲಿ. ಅದು ಇವತ್ತಿಗೂ ಕೂಡ ಹೋದರೆ ಎಷ್ಟೋ ಕೋಟಿ, ಎಷ್ಟೋ ಲಕ್ಷನೋ ಏನೋ ಹೇಳ್ತಾರಲ್ಲಿ, ಇಷ್ಟಿಷ್ಟು ವರ್ಷಗಳಾಗಿರ್ತಕ್ಕಂಥದ್ದು. ಅದು ಬಂದಿರತಕ್ಕಂಥದ್ದು, ಅದನ್ನು ನೋಡೋಕೆ ಹೋಗ್ತಾರೆ ಜನ ಅಲ್ಲಿ. ಆ ಕಲ್ಲು ಇಲ್ಲ, ಅಲ್ಲ ಸುತ್ತಮುತ್ತಲ ಇರೋ ಕಲ್ಲೆಲ್ಲ ವಿಶೇಷ. ಅದೊಂದು ಕಲ್ಲು ಮಾತ್ರ ಹಳೆಯ ಕಲ್ಲು. ಈಗ ಒಂದು ಕಡೆ ಒಂದು ಗುಡ್ಡಕ್ಕೆ ಹೋದರೆ ಆ ಗುಡ್ಡ ಮತ್ತು ಪಕ್ಕದಲ್ಲಿರೋ ಕಲ್ಲು ಎಲ್ಲ ಒಂದೇ ಏಜ್ ಥರ ಕಾಣಿಸುತ್ತೆ. ಇಲ್ಲಿ ಆಶ್ಚರ್ಯ ಏನು ಅಂತಂದರೆ, ಸುತ್ತ ಇರತಕ್ಕಂಥ ಕಲ್ಲುಗಳೆಲ್ಲ ಕಾರ್ಬನ್ ಡೇಟ್ ಮಾಡಿದಾಗ ಎಲ್ಲ ರೀಸೆಂಟು, ಒಂದು 10,000 15,000 20,000 1 ಲಕ್ಷ ವರ್ಷ ಹಿಂದೆ ಅಂತ ಏನೋ ಡೇಟೆಡ್ ಮಾಡ್ಬೋದು. ಇಲ್ಲಿ ಬರ್ತಕ್ಕಂಥ ಒಂದು ಶಿಲಾತೋರಣ ಇರ್ತಕ್ಕಂಥ ಆ ಕಲ್ಲು ನೋಡಿದ್ರೆ ಹೇಳ್ಬಿಡ್ಬೋದು, ಒಂಥರ ನಾವು ಹಳೆಯ ಡೈನಾಸರಸ್ ನೋಡ್ತೀವಲ್ಲ ಆ ರೀತಿ ಕಾಣಿಸುತ್ತೆ. ಅಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟೇ ಹಾಕಿದ್ದಾರೆ ಇದನ್ನು. ಸ್ವಲ್ಪ ನಮ್ಮ ಒಂದು ಅಭಿವ್ಯಕ್ತಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವರ್ಷ, ಈ ವರ್ಷ ಆಗಿರ್ಬೋದು, ಬಟ್ ಅದಕ್ಕಿಂತ ಹಿಂದೆನೂ ಆಗಿರ್ಬೋದು ಅಂತ ಕೊಟ್ಟಿದ್ದಾರೆ. ತುಂಬ ಜನ ನೋಡೋಕೆ ಹೋಗ್ತಾರೆ. ಮ್ಯಾಗ್ನಿಫಿಸೆಂಟ್ ಆಗಿದೆ ಅದು. ಕತೆಗಳನ್ನ, ಉಪಕಥೆಗಳನ್ನ ಅದನ್ನೆಲ್ಲ ಹೇಳ್ತಾರೆ, ಅದೊಂದು. ಹಾಗೆ ಭಾಳ ವಿಶೇಷ. ಈಗ ವೆಂಕಟೇಶ್ವರ ಸ್ವಾಮಿಗೆ ಬಂದ್ಬಿಡೋಣ. ಸ್ವಯಂಭೂ ವಿಗ್ರಹ ಅಂತ ಹೇಳ್ತಾರೆ, ಹೌದಾ ಗುರೂಜಿ? ಅಂದರೆ ಮಾನವ ನಿರ್ಮಿತ ಅಲ್ಲ ಅದು ಅಂತ. ಕರೆಕ್ಟ್ ಪಾಯಿಂಟ್ ಹೇಳಿದ್ರು ಮುಮ್ತಾಜ್ ಅವರು, ಕರೆಕ್ಟ್ ಪಾಯಿಂಟ್ ಹೇಳಿದ್ರು. ಯಾರು ಕೆತ್ತಿಲ್ಲ ಅಂತ ಹೇಳ್ತಾರೆ. ಕೆತ್ತಿದ್ರೆ ಈಗ ನೋಡಿ, ಬೇಲೂರು ಮತ್ತು ಹಳೇಬೀಡಲ್ಲಿ ಜಕಣಾಚಾರಿ ಇವರೆಲ್ಲ ಕೆತ್ತಿದ್ದಾರೆ ಅಂತ ಎಲ್ಲ ಸ್ವಲ್ಪ ಉಲ್ಲೇಖ ಇದೆ. ಅಲ್ಲಿ ಯಾರು ಇದುವರೆಗೂ ಶಾಸನದಲ್ಲೂ ಯಾರು ಬರೆದಿರೋದಿಲ್ಲ, ಏನೂ ಇಲ್ಲ. ಸ್ವಯಂಭೂ ಅಂತ ಅದಕ್ಕೆ ಕರೆದಿರ್ತಕ್ಕಂಥದ್ದು. ಆ ದೇವರ ವಿಚಾರ, ಆ ವಿಗ್ರಹದ ವಿಚಾರ ಹೇಳಬೇಕು ಅಂತಂದರೆ, ಅದನ್ನು ಇವತ್ತು ಕೂಡ ಯಾರೂ ಹೋಗಿ ಟೆಸ್ಟ್ ಮಾಡಿಲ್ಲ, ಬಟ್ ಅಲ್ಲಿರ್ತಕ್ಕಂಥವ್ರು ಅರ್ಚಕರು ಹೇಳಿರ್ತಕ್ಕಂಥ ಒಂದು ವಿಚಾರ ಅದನ್ನು ಒಪ್ಕೊಂಡಿದ್ದಾರೆ. ಎಂಥ ಕೋಲ್ಡಲ್ಲೂ ಕೂಡ ಬೆವರುತ್ತಂತೆ, ಅದು ಎಲ್ಲ ವಾಟರ್ ಬಬಲ್ಸ್ ಬರುತ್ತಂತೆ ದೇಹದಲ್ಲಿ. ಅಭಿಷೇಕ ಮಾಡಬೇಕಾದ್ರೆ, ನೀರಿನ ಅಭಿಷೇಕ ಮಾಡಿದ್ರೂ ಕೂಡ ಅಲ್ಲಿಂದ ಹಬೆ ಬರುತ್ತಂತೆ ಒಂದು.
ಹಾಗೆ ದೇವರ ವಿಗ್ರಹ ಅಂದಾಗ ನಾವು ಅದಕ್ಕೆ ಅಭಿಷೇಕ ನೀರಿಂದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ಮುಟ್ಟಬೇಕಾದ್ರೆ ಕಲ್ಲು ಮುಟ್ಟಿದಾಗ ಒಂಥರ ಗಟ್ಟಿಗಟ್ಟಿ ಇರುತ್ತಲ್ಲ, ಇದು ಮಾನವನ ಮೆತ್ತಗಿರ್ತಕ್ಕಂಥದ್ದು ಇರುತ್ತಂತೆ. ಇದು ಆಶ್ಚರ್ಯ, ಇದು ಆಶ್ಚರ್ಯ ಹೇಳಿದ್ದಾರೆ. ಹಾಗೆ ಮತ್ತೊಂದು ಏನು ಅಂತಂದರೆ, ಅಲ್ಲಿ ಆ ಒಂದು ಚಳಿ, ಆಚೆ ಕಡೆ ಚಳಿ ಇದ್ದರೂ ಕೂಡ ಬೆವರತಕ್ಕಂಥ ಒಂದು ವಿಗ್ರಹ ಇರತಕ್ಕಂಥದ್ದು ಆಶ್ಚರ್ಯ, ಆಶ್ಚರ್ಯ ಇದಲ್ಲ. ಹಾಗೆ ಅಲ್ಲಿ ಅಭಿಷೇಕ ಆಗಿರ್ತಕ್ಕಂಥ ಒಂದು ನೀರು, ಎಷ್ಟು ನೀರು ಹಾಕಿದ್ರೂ ಅಲ್ಲಿ ಒಂದು ಜಾಗ ಮಾಡಿದ್ದಾರೆ, ಆ ನೀರಲ್ಲಿ ಹೊರಟೋಗುತ್ತೆ. ಅದು ಎಲ್ಲಿ ಹೋಗುತ್ತೆ ಲಾಸ್ಟಲ್ಲಿ ಅಂತ ಹೇಳೋದೆ ಅದು ಆಶ್ಚರ್ಯ. ಯಾರೂ ಅದು ಇದು ಜನಕ್ಕೆ ಸಾಮಾನ್ಯವಾಗಿ ಕಟ್ಟುಕತೆ ಅಂತ ಹೇಳ್ತಾರೆ. ಬಟ್ ಆದರೆ ಇಷ್ಟು ವರ್ಷ ನಾವು ನೀರು ಹಾಕ್ತಾನೇ ಬಂದಿರೋದು ಎಲ್ಲಿ ಹೋಗಿದೆ? ಎಲ್ಲ ಇರಬೇಕಲ್ಲ. ಎಷ್ಟು ಲಕ್ಷ ವರ್ಷದಿಂದ ಹಾಕ್ತಾರೆ, 1000 ವರ್ಷದಿಂದ ಹಾಕ್ತಾ ಇರ್ತಾರಲ್ಲ, ಆ ನೀರೆಲ್ಲ ಎಲ್ಲೋಗಿರಬೇಕು, ಅದು ವಿಶೇಷ. ಅದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಅಲ್ಲಿ ಆ ದೇವರಿಗೆ ಹೂವು ತರ್ತಾರೆ. ಆ ಹೂವು ಎಲ್ಲಿ ಬೆಳೆಯುತ್ತೆ, ಸುತ್ತಮುತ್ತಲಿರ್ತಕ್ಕಂಥ ಒಂದು ಹಳ್ಳಿಯಿಂದ ಬರುತ್ತೆ. ಆ ಹಳ್ಳಿಯಲ್ಲಿ ಕಲರ್ ಹೂವು, ಒಂಥರ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ ಇದೆ ಅಂತದು. ಕಲರ್ ಹೂವು, ಯಾರಿಗೂ ಆ್ಯಕ್ಸಸ್ ಇಲ್ಲ ಅಲ್ಲಿಗೆ. ಅಲ್ಲಿಂದನೇ ಸ್ವಾಮಿಗೆ ಅಲಂಕಾರ ಆಗ್ತಕ್ಕಂಥದ್ದು. ನೀವು ಅಲ್ಲಿ ಹೋದಾಗೆಲ್ಲ ನೋಡ್ಬೋದು, ಬುಟ್ಟಿ ಎಲ್ಲ ಬಂದುಬಿಟ್ಟಿರ್ತಲ್ಲಿ, ಬುಟ್ಟಿಗಳಲ್ಲಿ ಹೂವುಗಳು ಅಲ್ಲೆಲ್ಲ ತುಂಬಿರುತ್ತೆ. ಅದೆಲ್ಲಿಂದನೂ ಕೆಳಗಡೆ ಇರ್ತಕ್ಕಂಥ ತಿರುಪತಿಯಿಂದ ಮೇಲಕ್ಕೆ ಬರುವಂಥದ್ದು ಇಲ್ಲವೇ ಇಲ್ಲ. ಅಲ್ಲೇ ಬೆಳೆದಿರ್ತಕ್ಕಂಥದ್ದು. ಅಲ್ಲೇ ಒಂದು ಗ್ರಾಮದಲ್ಲಿ ಅಲ್ಲಿ ಆ ವೆಂಕಟೇಶ್ವರ ಭಕ್ತರು ಹೂವು ಬೆಳೆಸಿ ಕೊಡ್ತಕ್ಕಂಥದ್ದು. ಯಾರಿಗೂ ಆ್ಯಕ್ಸಸ್ಸೇ ಇಲ್ಲ ಅಲ್ಲಿಗೆ, ಹೋಗೋಕ್ಕಾಗಲ್ಲ. ಅದು ವೆರಿ ಸೀಕ್ರೆಟಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಎಲ್ಲಿಂದ ನೋಡಿದ್ರು ಅಲ್ಲಿ ಕಾಣಿಸಲ್ಲ. ಅಲ್ಲಿ ಬೆಳೀತಾರೆ, ಎಲ್ಲ ಥರ ಕಲರ್ ಹೂವು ಬೆಳೀತಾರೆ. ಆ ಬೆಳೆದು ಅಲ್ಲಿಂದನೇ ಸ್ವಾಮಿಗೆ ಅಭಿಷೇಕ ಮತ್ತು ಅಲಂಕಾರ, ಇದೊಂದು. ಹಾಗೆ ನೀರು ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ನಾವು ನೋಡಿರ್ತೀವಿ. ಅಲ್ಲಿ ಆಕಾಶಗಂಗೆ ಅಂತ ಒಂದಿರ್ತಕ್ಕಂಥದ್ದು, ಅದು pH ವ್ಯಾಲ್ಯೂ 7 ಇರ್ತಕ್ಕಂಥದ್ದು. ಅಂದರೆ ಅತ್ಯಂತ ಹೇಗೆ ಗಂಗೆನ ನಾವು pH ವ್ಯಾಲ್ಯೂ 7 ಇರುತ್ತೆ, ಆ ನೀರಿಗೂ ಸೇಮ್ ವ್ಯಾಲ್ಯೂ ಕೊಟ್ಟಿರೋದು. ಸಾಕಷ್ಟು ಜನ ಅಲ್ಲಿ ಹೋಗಿ ಒಂದು ಸ್ನಾನ ಮಾಡ್ಕೊಂಬರೋದು ಅಥವಾ ತೀರ್ಥವನ್ನು ತೊಗೊಂಬರ್ತಕ್ಕಂಥದ್ದು, ಅದರಲ್ಲಿ ಸ್ವಲ್ಪ ಮೆಡಿಸಿನಲ್ ಪ್ರಾಪರ್ಟಿ ಜಾಸ್ತಿ ಇರತಕ್ಕಂಥದ್ದು ಬರ್ತಕ್ಕಂಥದ್ದು ಖಂಡಿತ ಇದೆ. ಹಾಗೆ ಭಾಳ ವಿಶೇಷ ಏನು ಅಂತಂದರೆ, ಕಿಚನ್ ಕೂಡ ಸೌತ್ ಈಸ್ಟಲ್ಲೇ ಇದೆ. ನಾವು ದೇವಸ್ಥಾನ ಹಿಂಗೆ ಮುಗಿಸ್ಕೊಂಡು ಹಿಂಗೆ ಬಂದಾಗ ಲೆಫ್ಟ್ಗೆ ಹೋಗ್ತೀವಿ ಲಡ್ಡು ತಿನ್ನೋಕ್ಕೆ. ಅಂದರೆ ದೇವರು ವೆಸ್ಟಲ್ಲಿದೆ, ಬಲಗಡೆ ದುಡ್ಡು ಕೌಂಟ್ ಮಾಡ್ತಾ ಇರ್ತಾರೆ, ಎಡಗಡೆ ಅಡುಗೆ ಮತ್ತು ಆ ಲಾಡು ಸಿಗ್ತಕ್ಕಂಥ ಜಾಗ. ಇಷ್ಟೇ ಸಿಂಪಲ್. ಇದನ್ನು ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ಹೌದು ವಾಸ್ತು ಪ್ರಕಾರ ಇದೆ ಅಂತ ಬಂದ್ಬಿಡುತ್ತೆ. ಸೊ ಅಲ್ಲಿ ಮಾಡ್ತಕ್ಕಂಥ ಒಂದು ಪ್ರಸಾದ ಅಗ್ನಿಮೂಲೆಯಲ್ಲೇ ನಡೆಯುತ್ತೆ. ಅಗ್ನಿಮೂಲೆಯಲ್ಲೇ ನಡೀತಕ್ಕಂಥದ್ದು ಅಡುಗೆ ವಿಚಾರ ಎಲ್ಲ ಬರ್ತಕ್ಕಂಥದ್ದು ನಮ್ಗೆ ಕ್ಲಿಯರಾಗಿ ಎಲ್ಲ ಗೊತ್ತಾಗುತ್ತೆ. ಆ ಪಾಕಶಾಲೆ ಇರ್ತಕ್ಕಂಥದ್ದು ಸೌತ್ ಈಸ್ಟಲ್ಲೇ ಇರ್ತಕ್ಕಂಥದ್ದು ತೋರಿಸುತ್ತೆ. ಅದು ಆ ಪ್ರಾಕಾರದಲ್ಲಿ ಹಾಗೆ ಒಂದು ಫಾರ್ಮುಲೇಷನ್ ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ವಾಸ್ತು. ಮೋಸ್ಟ್ಲಿ ಅದು ಯಾರು ಮಾಡಿದ್ದು, ಹೇಗೆ ಮಾಡಿದ್ದು ಅನ್ನೋದು ಇವತ್ತಿಗೂ ಒಂದು ನಿಗೂಢ ವಿಜ್ಞಾನಕ್ಕೆ ಒಂದು ಸವಾಲು ಖಂಡಿತ. ಯಾಕಂದರೆ ಅಲ್ಲೇ ಅದೇ ಜಾಗಕ್ಕೆ ಅಷ್ಟು ಜನ ಸಾಗರ. ಇವತ್ತು ಏನು ಯಾರು ನೋಡಿದ್ರು ಎಲ್ಲಪ್ಪ ಹೊರಟೆ ಅಂತಂದರೆ ತಿರುಪತಿಗೆ ಹೊರಟೆ, ದರ್ಶನ ಮಾಡ್ಕೊಂಬರ್ತೀನಿ. ಅಲ್ಲಿ ಹೋದವ್ರು ಯಾರು ಸುಮ್ಮನೆ ಇರ್ತಾರಾ? ತಗೋ ಹಾಕು ಉಂಡಿಗೆ. ತುಂಬುತ್ತಾ ಇದೆ. ಮತ್ತು ಕತೆಗಳಿದ್ದೇ ಇರ್ತಕ್ಕಂಥದ್ದು, ವೆಂಕಟೇಶ್ವರ ಸಾಲ ಮಾಡಿದ್ದ ಅದೆಲ್ಲ, ಆ ಕತೆಗಳೆಲ್ಲ ನೆಕ್ಸ್ಟ್ ಯಾವುದಾದ್ರು ಒಂದು ಬೇರೆ ಥರ ಹೋಗೋಣ. ಬಟ್ ಇವತ್ತಿನ ಸ್ಥಾಪತ್ಯ ವಿದ್ಯೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಆಶ್ಚರ್ಯ. ಸೊ ಸೈನ್ಸ್ ಬೇಸ್ಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಜ್ಞಾನ ರೀತಿ ಕರೆಕ್ಟ್ ಡೈರೆಕ್ಷನ್ ವಿತ್ 45 ಡೈರೆಕ್ಷನ್ಸ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಡ್ ವಾಸ್ತು ಆಫ್ ತಿರುಮಲ ಪ್ರಿಸೈಸ್ ಆಗಿ. ಧನ್ಯವಾದಗಳು ಗುರುಜಿ. ಬಹಳ ಅದ್ಭುತವಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಬಿಡಿಸಿ ಹೇಳಿದ್ದೀರಾ. ನೀವೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ತಿರುಪತಿ ದೇವಸ್ಥಾನದ ವಿಶೇಷತೆ ಏನು, ದೇವರ ವಿಗ್ರಹ ಅದರ ವಿಶೇಷತೆ ಏನು, ಅಲ್ಲಿಗೆ ಬರುವಂಥ ಹೂ ಅದನ್ನು ಸಮೇತ ಪ್ರತಿಯೊಂದನ್ನು ಕೂಡ ಬಹಳ ಅದ್ಭುತವಾಗಿ ಆ್ಯಂಡ್ ಆ ವಾಸ್ತುವನ್ನು ಕೂಡ ಆ ಸೈಂಟಿಫಿಕ್ ಆಗಿ ಪ್ರತಿಯೊಂದನ್ನು ಗುರೂಜಿಯವರು ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಅನೇಕ ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ತೀವಿ. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ,
ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.